ಎಲ್ರಿಗೂ ನಮಸ್ಕಾರ. ಇವತ್ತು ಮಟನ್ ಸಾರು ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ. ಮಟನ್ ತೊಗೊಂಡಿದ್ದೀನಿ, ನೀಟಾಗಿ ಕಟ್ ಮಾಡಿ ತೊಳೆದಿಕ್ಕಿದ್ದೀವಿ. ಇದನ್ನು ಅರ್ಧ kg ಮಟನ್ ಇದೆ. ಮಟನ್ ಸಾರಿಗೆ ಏನೇನು ಮಸಾಲ ತೋರಿಸ್ತೀನಿ ನಾನು. ಒಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದು 2 ಇಂಚು ಶುಂಠಿ ನೋಡಿ, ಒಂದು ದೊಡ್ಡ ಗಾತ್ರದೊಂದು ಬೆಳ್ಳುಳ್ಳಿ, ಸ್ವಲ್ಪ ನೋಡಿ ಕೊಬ್ಬರಿ, ಇಷ್ಟೇ ಕೊಬ್ಬರಿ, ಇದು ಜಾಸ್ತಿ ಇಲ್ಲ ಕೊಬ್ಬರಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಮೆಣಸು ಸ್ವಲ್ಪ, ಏನಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು, ಸ್ವಲ್ಪ ಚಕ್ಕೆ 1/4 ಇಂಚಷ್ಟು. ಇದು ಚಕ್ರ ಮೊಗ್ಗು ಅಂತಾರೆ, ಅದರಲ್ಲಿ ಒಂದು ಪೀಸ್ ತೊಗೊಂಡಿದ್ದೀನಿ ಈ ಚಕ್ರ ಮೊಗ್ಗಲ್ಲಿ. ಮತ್ತು ಲವಂಗ ಸ್ವಲ್ಪ. ಈ ಮಸಾಲ ಇದರಲ್ಲಿ ನೋಡಿ 2 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಖಾರದ ಪುಡಿ. ಇವಾಗ ಹೇಗೆ ಮಸಾಲ ರೆಡಿ ಮಾಡೋದು ನೋಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಪ್ಯಾನು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮಸಾಲ ಉರಿ ಹಾಕಿದ್ದು ಇಷ್ಟು ಎಣ್ಣೆ ಬೇಕು. ಎಣ್ಣೆ ಕಾದಿದೆ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಫಸ್ಟು ಬೆಳ್ಳುಳ್ಳಿನೇ ಹುರ್ಕೋಬೇಕು ನಾವು, ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿನ. ಭಾಳ ಸುಲಭವಾಗಿ ಅದ್ಭುತವಾದ ಟೇಸ್ಟ್ ಇರುತ್ತೆ ಇದು ಮಟನ್ನು ಸಾರು, ಅಷ್ಟು ಸೂಪರಾಗಿ ಬರುತ್ತೆ. ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ನೀವು ಎಣ್ಣೆಯಲ್ಲಿ. ನೋಡಿದ್ದೀನಿ ಚೆನ್ನಾಗಿ. ಇವಾಗ ನಾನು ಕೊಬ್ಬರಿ ಹಾಕ್ಕೊಳ್ಳೋಣ ಇದರಲ್ಲೇ. ಇದನ್ನು ಉರಿಬೇಕು ಕೊಬ್ಬರಿನೂ. ಹಸಿಕಾಯಿ, ಒಣ ಕೊಬ್ಬರಿ ಅಂದ್ಕೊಂಬಿಟ್ರಿ, ಹಸಿ ಕೊಬ್ಬರಿ ಇದು. ಒಟ್ಟಿಗೆ ಎರಡನ್ನೂ ಸೇರಿಸಿ ನೀಟಾಗಿ ಹುರ್ಕೋಬೇಕು ನೀವು. ನೋಡಿ ಕಲರ್ ಹೆಂಗೆ ಕಾಣ್ತಾ ಇದೆಯಾ ನಿಮಗೆ, ಕಾಣ್ತಾ ಇರ್ಬೋದು. ಆ ಕಲರ್ ಬರೋವರೆಗೂ ಹುರಿಬೇಕು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಭಾಳ ಅದ್ಭುತವಾಗಿ ಹುರಿದಿದ್ದೀನಿ ನೋಡಿ. ಬೆಳ್ಳುಳ್ಳಿ ಈ ಕೊಬ್ಬರಿ ಉರಿತಾ ಇದ್ದರೆ ಗಮಲು ಅಷ್ಟು ಅದ್ಭುತವಾಗಿದೆ ಇದರದ್ದು ಪರಿಮಳ. ಸಾಕಿದು ಹುರಿದಿದೆ. ಇವಾಗ ಈರುಳ್ಳಿನೂ ಅಷ್ಟೇ ಹುರಿಬೇಕು ಚೆನ್ನಾಗಿ. ಇವಾಗ ಈರುಳ್ಳಿ ನೋಡಿದ್ರ, ಕೊಬ್ಬರಿ, ಬೆಳ್ಳುಳ್ಳಿ ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ಗ್ಯಾಸ್ ಕಡಿಮೆ ಇಟ್ಕೊಳ್ಳೋಣ ಸ್ವಲ್ಪ. ಇವಾಗ ಇದನ್ನು ಹಾಕ್ಕೊಳ್ಳೋಣ, ಮೆಣಸು ಅದೆಲ್ಲ ಗ್ಯಾಸ್ ಕಡಿಮೆ ಇಟ್ಕೋಬೇಕು ನೋಡಿ. ಧನಿಯಾ ಪುಡಿ, ಖಾರದ ಪುಡಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗೆ ಗ್ಯಾಸ್ ಕಡಿಮೆ ಇಟ್ಕೊಂಡೇ ಉರಿಬೇಕು ನೀವು, ಜಾಸ್ತಿ ಇಡಬೇಡಿ, ಸೀದ್ಬಿಡುತ್ತೆ. ಪುಡಿ ವಸ್ತು ಅಲ್ವಾ, ಭಾಳ ಹೊತ್ತೇನು ಉರಿಯಂಗಿಲ್ಲ ಇದೆಲ್ಲ, ಸ್ವಲ್ಪ ಹುರಿದ್ರೆ ಸಾಕು ನೋಡಿ. ಸಾಕಿದು ಹುರಿದಿದೆ, ತೆಗಿಯೋಣ ಇದನ್ನು. ಅದಕ್ಕೇ ಹುರ್ಕೋಬೇಕು. ಇದು ತಣ್ಣಗಾಗಬೇಕು, ನಾವು ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ. ಶುಂಠಿನ ಇದಕ್ಕೆ ಹಾಕಿಬಿಟ್ಬಿಡೋಣ ಇವಾಗ ನಾನು. ಶುಂಠಿ ಏನು ಉರಿಯೋದಲ್ಲ, ಏನು ಬೇಡ, ಇರಲಿ, ಅದು ತಣ್ಣಗಾಗಲಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಮಸಾಲ ಉರಿಯುವಾಗ ಎಣ್ಣೆ ಹಾಕಿದರೆ ಇಷ್ಟು ಎಣ್ಣೆ ಆದರೆ ಸಾಕು. ಏನಿಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ. ಎಣ್ಣೆ ಕಾದಿದೆ. ಇವಾಗ ಮಟನ್ ಹಾಕ್ಕೊಳ್ಳೋಣ ನಾವು. ಮಟನ್ ಹಾಕಿದ್ಮೇಲೆ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಮಸಾಲ ರುಬ್ಕೊಳ್ಳೋಣ ಇವಾಗ. ಇದಾಗಲಿ. ಇವಾಗ ಮಸಾಲ ಎಲ್ಲ ಒಂದು ಮಿಕ್ಸಿ ಜಾಡಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ನೋಡಿ, ಬರೀ ಸೊಪ್ಪೇ ಹಾಕೋಬೇಡಿ, ಕಡ್ಡಿನೂ ಹಾಕ್ಕೊಳ್ಳಿ, ಭಾಳ ಒಳ್ಳೆಯದು. ಕಡ್ಡಿ ಅಂತೂ ತುಂಬ ಒಳ್ಳೆಯದು. ಇಷ್ಟು ರುಬ್ಕೊಳ್ಳೋಣ. ನಾನು ರುಬ್ಬಿದ್ದೀನಿ ಇದನ್ನು. ಇವಾಗ ನೋಡಿದ್ರ ಇಷ್ಟು ನೈಸಾಗಿರಬೇಕು, ಈ ಥರ ಇರಬೇಕು. ಇವಾಗ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಹುರಿದಿದ್ದೀನಿ ಮಟನ್ನ. ಇವಾಗ ಮಸಾಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಸಾಲ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀನಿ, ಯಾಕಂದರೆ ಹುರಿದಿರೋ ಮಸಾಲ ಅಲ್ವಾ. ಇವಾಗ ನೋಡಿ, ಮಿಕ್ಸಿ ತೊಳೆದಿಟ್ಟಿರೋ ಅಂಥ ನೀರು, ಮಿಕ್ಸಿ ತೊಳ್ಕೊಂಡ್ರೆ ನೀರು, ಮಸಾಲ ರುಬ್ಬಿದ್ದೀನಲ್ಲ ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು, ಉಪ್ಪು ನೋಡ್ಕೊಳ್ಳಿ ಮಿಕ್ಸ್ ಆದಮೇಲೆ. ನಾನು ಉಪ್ಪು ಹಾಕಿದ್ದೀನಲ್ವ ಮುಂಚೆನೇ, ನೋಡೋಣ ಉಪ್ಪು ಹೇಗಿದೆ. ಉಪ್ಪು ಬೇಕು, ಉಪ್ಪು ಹಾಕೋಣ. ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಣಿಗೆ ಮುಚ್ಚಿಬಿಡ್ಬೇಕು. ಮಟನ್ ಸಾರು ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚೋಣ. 4 ವಿಸಲ್ ತೊಗೊಂಡ್ರೆ ಸಾಕು. 4 ಸಿಟಿ ಹೊಡೆಸ್ಕೊಂಡಿದ್ದೀನಿ.
4 ಸೀಟಿ ಹೊಡೆದಿದೆ. ನೋಡೋಣ ಹೆಂಗೆ ಬಂದಿದೆ ಅಂತ. ಸರ್ವ್ ಮಾಡೋದು ಇವಾಗ ರೆಡಿಯಾಗಿದೆ ನೋಡಿ ನೀಟಾಗಿ. ಚೆನ್ನಾಗಾಗಿದೆ ನೋಡಿರಿ. ಸಾರು ಹಿಂಗಿರಬೇಕು. ಮಟನ್ ಸಾರು ರೆಡಿಯಾಗಿದೆ. ತುಂಬ ಅದ್ಭುತವಾಗಿ ಬಂದಿದೆ ನೋಡಿ, ಏನು ಸಖತ್ತಾಗಿ ಬಂದಿದೆ. ಇದಕ್ಕೆ ರೈಸು ಮತ್ತು ಚಪಾತಿ ತಿನ್ಬೋದು, ಮುದ್ದೆನೂ ತಿನ್ಬೋದು ಇದಕ್ಕೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂದು ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ರೊಟ್ಟಿ ಜೊತೆಗೆ ತಿಂದು ನೋಡೋಣ ಹೇಗಿರುತ್ತೆ ಅಂತ. ಸಖತ್ ಟೇಸ್ಟ್ ಇದೆ. ರೈಸ್ ತಿನ್ನೋಣ ಸ್ವಲ್ಪ ನೋಡಿ. ಮಟನ್ 4 ಸೀಟಿ ಹೊಡಿಸಿರೋ ಚೆನ್ನಾಗಿ ಬೆಂದಿದೆ. ಮಟನ್ ಸೂಪರಾಗಿ ಬೆಂದಿದೆ ನೋಡಿ. ಭಾಳ ಅದ್ಭುತ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿನ್ನಿರಿ, ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಲ್ಲಿ ಮೂಳೆ ಭಾಳ ಬಿಸಿಯಾಗಿದೆ. ಚೆನ್ನಾಗಿ ಬೆಂದಿದೆ ಮಾತ್ರ. ಮಟನ್ ಸೂಪರಾಗಿ ಬೆಂದಿದೆ, ಮೆತ್ತಗಿದೆ.